ಈ ನಡುವೆ ಸಿನಿಮಾ ಜೀವನ ತರ ನಡೀತಾ ಇದೆ. ಹುಡ್ಗಿ ಮನ್ಸಲ್ಲಿ ಪ್ರೀತಿ ಹುಟ್ಟಿಸಿ ಆ ಹುಡ್ಗಿಗೆ ಬೇರೆಯವ್ರ ಜೊತೆ ಮದ್ವೆ ಆಗೋ ತರ ಮಾಡಿ ಇಷ್ಟಪಟ್ಟಿದ್ದ ಹುಡ್ಗ ಅದೇ ಮದ್ವೆಲಿ ಕೆಲಸ ಮಾಡ್ತಿದ್ದಾನೆ. ಗಣಿ, ಕಾವೇರಿ ರೆಡಿ ಆದ್ಲಾ? ರೆಡಿ ಆಗ್ತಿದ್ದಾಳೆ ಸಾಹೇಬ್ರೆ. ಆದ್ರೆ ಅವಳ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನೋವು ಪಡ್ತಿದ್ದಾಳೆ ಸಾಹೇಬ್ರೆ. ಅದ್ ಸರಿ, ಈ ಕಾವೇರಿ ಎಲ್ಲಿದ್ದಾಳೆ? ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದಾಳೆ ಸಾಹೇಬ್ರೆ. ಸರಿ, ನಾನು ಹೋಗಿ ಮಾತಾಡ್ತೀನಿ ಬಿಡು. ವಕೀಲ್ ಸಾಹೇಬ್ರೆ, ನನ್ನ ಸುತ್ತಲೂ ನಡೀತಿರೋ ಘಟನೆಗಳನ್ನ ನೋಡ್ತಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ನನ್ನು ದತ್ತು ತಗೊಂಡಿರೋದು ಯಾರಿಗೂ ಇಷ್ಟ ಇಲ್ಲ ಅನ್ಸತ್ತೆ. ನಾನೀ ಮದುವೆ ಮಾಡ್ಕೊಳ್ಳೋದು ಕಮಲಿ ಅಮ್ಮವ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ. ಆದ್ರೂ ಯಾರು ಈ ಮದುವೆ ನಿಲ್ಸೋ ಪ್ರಯತ್ನನೇ ಮಾಡ್ತಿಲ್ಲ. ಯಾಕೆ? ಅಯ್ಯೋ ಕಾವೇರಿ, ನೀನು ಹಾಗೆಲ್ಲ ಅನ್ಕೋಬೇಡ. ನಾವು ಹೇಗೆ ಯೋಚಿಸ್ತೀವೋ ವಿಚಾರಗಳು ಹಾಗೆ ಕಾಣಿಸ್ತವೆ. ಎಲ್ಲದನ್ನು ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡು. ಈ ಕಾವೇರಿ ಏನು ಯಾವಾಗ ನೋಡಿದ್ರು ಪೃಥ್ವಿ ಜೊತೆನೇ ಇರ್ತಾಳೆ. ಮೊದಲೇ ಶ್ರವಂತಿ ಅವ್ರಿಗೆ ಇವ್ರ ಮೇಲೆ ಅನುಮಾನ ಬಂದಿದೆ. ಅದಕ್ಕೆ ಸರಿಯಾಗಿ ಯಾವಾಗ್ಲೂ ಇವರಿಬ್ರು ಒಟ್ಟಿಗೆ ಇರ್ತಾರೆ. ಆ ಶ್ರವಂತಿ ಅವ್ರ ಕಣ್ಣಿಗೆ ಇವರಿಬ್ರು ಹೀಗೆ ಕಾಣಿಸ್ಕೊಂಡ್ರೆ ಪೃಥ್ವಿಗೆನೆ ತೊಂದರೆ ಆಗುತ್ತೆ. ಆ ಕಾವೇರಿನ ಕಂಟ್ರೋಲಲ್ಲಿ ಇರು ಅನ್ಬೇಕು. ನೋಡು ಕಾವೇರಿ, ದತ್ತು ತಗೊಳಕ್ ಮುಂಚೆ ನಿನ್ ಫೋಟೋ ಸುಟ್ಟು ಹೋಯ್ತು. ನೀನ್ ಅಪಶಕನ ಅನ್ಕೊಂಡ್ರೆ ಅಪಶಕನೇ. ಆದ್ರೆ ಪಂಚಭೂತಗಳಲ್ಲಿ ಅಗ್ನಿನೂ ಒಂದು. ಆ ಅಗ್ನಿನೂ ಸಹ ನಿನ್ ದತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಯ್ತು ಅಂದ್ರೆ ಶುಭ ಶಕುನ ಅಲ್ವಾ? ಹೋಮಕ್ಕೆ ನೀರು ಹಾಕಿದ್ರು, ಅದು ಕೂಡ ಅಪಶಕನ ಅನ್ಕೊಂಡ್ರೆ ಅಪಶಕನೇ. ಆದ್ರೆ ನಿಜವಾಗ್ಲೂ ನೀರು ಕೂಡ ಪಂಚಭೂತಗಳಲ್ಲಿ ಒಂದು. ನಮ್ಮ ದತ್ತು ಕಾರ್ಯಕ್ರಮಕ್ಕೆ ಶುಭ ಕೋರಕ್ ಬಂದಿತ್ತು ಅನ್ಕೊಂಡ್ರೆ ಶುಭ ಶಕುನ. ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ ಆಗೋದು ಕಾವೇರಿ. ಆಂಟಿ ಫೋಟೋ ಕೂಡ ಗಾಳಿಲಿ ಹಾರೋಯ್ತು ಕಾವೇರಿ. ಪಂಚಭೂತಗಳೆಲ್ಲ ಪರೀಕ್ಷೆ ಮಾಡ್ತಾ ಇದ್ದಾವೆ ಅಷ್ಟೇ ಕಾವೇರಿ. ಎಲ್ಲ ಪರೀಕ್ಷೆಯಲ್ಲೂ ನೀನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾ ಇದೆಯಾ. ಯಾರಿಗೂ ಯಾವ ತೊಂದರೆನೂ ಕೊಡದೇ ಇರೋ ನಿನಗೆ ಆ ದೇವರು ತೊಂದರೆ ಮಾಡ್ತಾನೆ ಹೇಳು? ನೀನೇನು ವರಿ ಆಗಬೇಡ ಕಾವೇರಿ. ಎಲ್ಲ ಅನ್ಕೊಂಡ್ ಹಾಗೆ ಆಗತ್ತೆ. ಇಲ್ಲ, ಆಗೋ ಹಾಗೆ ನಾನು ಮಾಡ್ತೀನಿ. ನೋಡು, ನಿನ್ನ ಮದುವೆ ಆಗ್ತಿದೆ ಅಂತ ಎಲ್ಲರೂ ಸಂತೋಷವಾಗಿದ್ದಾರೆ, ನಿನ್ನೊಬ್ಳನ್ನ ಬಿಟ್ಟು. ಮುಖ್ಯವಾಗಿ ಈ ಮದುವೆ ನಡೀತಾ ಇರೋದೇ ನಿನ್ನ ಹ್ಯಾಪಿನೆಸ್ಗೋಸ್ಕರ ಕಾವೇರಿ. ನೀನೇ ಹೀಗೆ ಡಲ್ ಆಗಿದ್ರೆ ಹೇಗೆ ಹೇಳು? ಸ್ವಲ್ಪ ಸ್ಮೈಲ್ ಪ್ಲೀಸ್. ಸ್ಮೈಲ್ ಕಾವೇರಿ. ಚಂದಮಾಮನೆ ನಗ್ತಿರೋ ಥರ ಇದೆ. ಆ ಚಂದಮಾಮಂಗಾದ್ರೂ ಮುಖ ತುಂಬ ಕಲೆ ಇದೆ. ಆದರೆ ನೀನು ಕಲೆನೇ ಇಲ್ದಿರೋ ಮಹಾರಾಣಿ ಇದ್ದಾಗಿದ್ಯಾ. ನೀನು ಡಲ್ಲಾಗಿದ್ರೆ ಚೆನ್ನಾಗಿರಲ್ಲ ಕಾವೇರಿ. ಇದೇ ರೀತಿ ನಗ್ನಗ್ತಾ ಇರಬೇಕು. ನನ್ನ ದೃಷ್ಟಿನೇ ಬೀಳೋ ಹಾಗಿದೆ. ಪೃಥ್ವಿ, ಮದ್ವೆ ಕೆಲ್ಸ ಹಾಗೆ ಉಳ್ಕೊಂಡಿದೆಪ್ಪ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಮ್ಮ ಕರೀತದಾರ, ಹೋಗು ಹೋಗೋ. ಸರಿ ಅಮ್ಮ. ಕಾವೇರಿ, ಏನ್ ಕಾವೇರಿ, ನವೀನ್ ಜೊತೆ ಮದ್ವೆ ಇಟ್ಕೊಂಡು ಪೃಥ್ವಿ ಅಮ್ಮೋರೆ, ನೀವ್ ಅನ್ಕೊಳ್ಳೋ ಹಾಗೇನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನು? ನಾನ್ ಎಲ್ಲಾನು ಗಮನಿಸ್ತಾನೆ ಇದ್ದೀನಿ. ಈ ರಾಜ್ ಮಹಲಿಗೆ ನೀನ್ ಯಾಕೆ ಬಂದಿದ್ಯಾ ಅಂತ ಇವಾಗ ನನಗೆ ಕ್ಲಾರಿಟಿ ಸಿಕ್ಕಿದೆ. ಹಳ್ಳಿಯಿಂದ ಇಲ್ಲಿಗೆ ಬಂದೆ. ಹಸಿರು ಔಷಧಿ ಕೊಡೋ ಮೂಲಕ ಯಜಮಾನ್ರನ್ನ ಬುಟ್ಟಿಗೆ ಹಾಕೊಂಡೆ. ಇವತ್ತಿ ಮಹಲ್ಗೆ ಯುವರಾಣಿ ಆಗ್ಬಿಟ್ಟೆ. ಅದೇ ರೀತಿಲಿ
ಪೃಥ್ವಿನ ಕಾಪಾಡೋ ತರ ನಾಟಕ ಮಾಡಿ ಪೃಥ್ವಿನ ನಿನ್ನನ್ ಮಾಡ್ಕೋಬೇಕು ಅನ್ಕೊಂಡೆ. ಆದ್ರೆ ಅದ್ ನಡೀಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಪ್ರಯತ್ನ ಮಾಡ್ತಾನೆ ಇದೆಯಾ. ಮೊದ್ಲೇ ಗಂಡಿನ ಕಡೆಯವ್ರಿಗೆ ನಿನ್ ಮೇಲೆ ಅನುಮಾನ ಬಂದಿದೆ. ಈ ಅನುಮಾನ ಮುಂದೆ ದೊಡ್ಡದಾಗಿ ಮದ್ವೆ ನಿಂತು ಹೋಗೋದಕ್ಕೆ ಪೃಥ್ವಿನೇ ಕಾರಣ ಅಂತ ಹೇಳಿ ಪೃಥ್ವಿನೇ ಮದ್ವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯಾ ಏನೋ? ಅಮ್ಮೋರೆ, ನನಗೆ ಅಂತ ಆಸೆಗಳೇ ಇಲ್ಲ. ವಕೀಲ್ ಸಾಹೇಬ್ರು ನನ್ಗೆ ಯಾವತ್ತಿದ್ರು ಒಳ್ಳೆ ಸ್ನೇಹಿತರಷ್ಟೇ. ನೀನ್ ಮಾಡ್ತಿರೋ ಈ ನಾಟಕಕ್ಕೆ ಅಮ್ಮೋರು ಯಜಮಾನ್ರು ಮೋಸ ಹೋಗೋ ತರ ನಾನ್ ಮೋಸ ಹೋಗಲ್ಲ. ಪೃಥ್ವಿನ ಯಾರಿಗೆ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಈ ಹುಚ್ಚು ಆಸೆಗಳನ್ನ ನಿನ್ ತಲೆಯಿಂದ ತೆಗೆದು ಹಾಕ್ರೆ ನಿನಗೆ ಒಳ್ಳೇದು. ಇದು ಲಾಸ್ಟ್ ವಾರ್ನಿಂಗ್. ಏನಾದ್ರೂ ಎಡವಟ್ ಮಾಡಿದ್ರೆ ನೀನ್ ಅನ್ಕೊಂಡಿರೋ ಅಷ್ಟು ನಾನು ಒಳ್ಳೋಳಂತೂ ಅಲ್ವೇ ಅಲ್ಲ. ಕೈಲಾಗ್ತಿದ್ದವಳು ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಹುಷಾರು. ಮಮ್ಮಿ, ಈ ಅಮೇರಿಕಾದವ್ರನ್ನ ನೋಡಿದ್ರೆ ಏನೋ ನಾಟಕ ಮಾಡ್ತಿದ್ದಾರೆ ಅನ್ಸ್ತಿದೆ. ಇಲ್ಲಾಂದ್ರೆ ಏನ್ ಮಮ್ಮಿ, ಕಾವೇರಿ ಹಳ್ಳಿ ಹುಡ್ಗಿ ಅಂತ ಗೊತ್ತಾಗಿದ ತಕ್ಷಣ ನೋ ಅಂತಂದ್ರು. ದತ್ತು ತಗೊಳ್ತಿದ್ದ ಹಾಗೆ ಯಾವ ಷರತ್ತು ಅಭ್ಯಂತರನೂ ಇಲ್ದೆ ಮದ್ವೆಗೆ ಓಕೆ ಅಂದ್ಬಿಟ್ರು. ಈಗ ಮದ್ವೆ ಸಮಯದಲ್ಲಿ ಎಲ್ಲಾ ರೀತಿ ತೊಂದರೆ ಬಂದ್ರು, ಅಪಶಕನ ಆದ್ರೂ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ಮುಂದೆ ಹೋಗ್ತಾ ಇದ್ದಾರೆ. ಹೌದು ಮಯೂರಿ, ನೀನ್ ಹೇಳ್ತಾ ಇದ್ರೆ ನನಗೂ ಯಾಕೋ ಅನುಮಾನ ಬರ್ತಿದೆ. ಮತ್ತೆ ಈ ನಾಟಕ ಎಲ್ಲ ಯಾಕೆ ಅಂತೀಯ ಬೇಬಿ? ಇನ್ನೇನಿಕ್ಕೆ, ಆಸ್ತಿಗೋಸ್ಕರ. ಆಸ್ತಿಗೋಸ್ಕರ ಆಸೆ ಪಟ್ರೆ ಅವ್ರು ನಿಜವಾಗ್ಲೂ ಅಮೇರಿಕಕ್ಕೆ ಹೋಗಲ್ಲ ಬೇಬಿ, ಸ್ಮಶಾನಕ್ಕೆ ಹೋಗ್ತಾರೆ. ಇಷ್ಟು ದಿನ ನಮ್ಮ ಕೆಲ್ಸಕ್ಕೆ ಅಡ್ಡ ಬರ್ತಿರೋ ಕಾವೇರಿನ ಮದುವೆ ಮಾಡ್ಕೊಂಡು ಅಮೇರಿಕಾ ಕರ್ಕೊಂಡೋದ್ರೆ ನಮ್ಮ ಕೆಲಸ ಎಲ್ಲ ಸುಲಭ ಆಗುತ್ತೆ ಅಂತ ತಾನೇ ಅವ್ರ ಜೊತೆ ಪ್ರೀತಿಯಿಂದ ನಡ್ಕೊಂಡ್ವಿ. ಅದೇ ಅವರು ಕಾವೇರಿಗೋಸ್ಕರ ಅಲ್ಲ, ಕಾವೇರಿನ ದತ್ತು ತಗೊಂಡ್ರೆ ಅವಳಿಗೆ ಬರೋ ಆಸ್ತಿಗೋಸ್ಕರ ಅಂತ ಅನ್ಕೊಂಡ್ರೆ ಅವ್ರನ್ನ ಹೇಗ್ ಬಿಡಕ್ ಸಾಧ್ಯ ಬೇಬಿ? ಖಂಡಿತವಾಗ್ಲೂ ಆಸ್ತಿಗೋಸ್ಕರ ಡ್ಯಾಡಿ. ಕಾವೇರಿಗೆ ಪೃಥ್ವಿ ನೋಡಿದ ಪ್ರತಿ ಕ್ಷಣನೂ ಕಣ್ಣಲ್ಲಿ ಪ್ರಪಂಚನೇ ಮರ್ತೋಗೋಷ್ಟು ಪ್ರೀತಿ ಕಾಣಿಸುತ್ತೆ. ಅದು ಎಲ್ಲಾರ್ಗೂ ಗೊತ್ತಾಗ್ತಾ ಇದೆ. ಆದ್ರೂ ಆ ನವೀನ್ ಅಮೂಲ್ ಬೇಬಿ ತರ ನಕ್ಕೊಂಡೇ ಇರ್ತಾನೆ. ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮ ಅಬ್ಜೆಕ್ಷನ್ ಮಾಡ್ಬೇಕಲ್ವಾ? ಹೌದು ಮಯೂರಿ, ನೀನ್ ಹೇಳ್ತಾ ಇರೋದು 100% ಕರೆಕ್ಟ್. ಅವ್ರ ಆಸ್ತಿ ಕೇಳೋದಂತೂ ಗ್ಯಾರಂಟಿ ಮಮ್ಮಿ. ಕಾವೇರಿಗೋಸ್ಕರ ಏನ್ ಬೇಕಾರ ಮಾಡ್ತೀನಿ ಅನ್ನೋ ಅಜ್ಜಿ ಮತ್ತೆ ದೊಡ್ಡಪ್ಪ ಇದ್ದಾರಲ್ಲ, ಖಂಡಿತವಾಗ್ಲೂ ಅವಳಿಗೆ ಆಸ್ತಿ ಬರ್ಕೊಡ್ತಾರೆ. ಇಲ್ಲಿವರೆಗೂ ಕಾವೇರಿನ ಮದುವೆ ಮಾಡಿ ಕಳ್ಸಿದ್ರೆ ನಮ್ಮ ಪ್ರಯತ್ನಕ್ಕೆ ಯಾರು ಅಡ್ಡ ಕಾಲ ಹಾಕೋರಿರಲ್ಲ. ಕಾವೇರಿ ಅಮೆರಿಕಾಗ್ ಹೋದ್ ಮರುಕ್ಷಣನೇ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ನಾವು ಮಾಡಿಕೊಂಡು ನಾವು ರಾಜ್ಯಭಾರ ಮಾಡ್ಬೋದು ಅನ್ಕೊಂಡ್ವಿ. ಅದನ್ನ ಬಿಟ್ಟು ಆಸ್ತಿಲಿ ಅವಳಿಗೆ ಪಾಲ್ ಕೊಡ್ತಿದ್ದಾರೆ ಅಂದ್ರೆ ಆ ಶಿವದೇವನನ್ನ ಸಾಯಿಸ್ಬಿಡ್ಬೇಕು. ಇಲ್ಲೇನ್ ಮಾಡ್ತಾ ಇದೀಯ ಕಾವೇರಿ? ಅಲ್ಲ, ಯಾಕೆಷ್ಟು ಗಾಬರಿ ಆಗಿದ್ಯಾ? ವಕೀಲ್ ಸಾಹೇಬ್ರೆ, ನನಗ್ ಮದ್ವೆ ಮಾಡಿ ಕಳ್ಸಿದ್ರೆ ಯಜಮಾನರನ್ನ ಸಾಯಿಸ್ಬಿಡ್ತೀನಿ ಅಂತ ಯಾರೋ ಮಾತಾಡೋದನ್ನ ಕೇಳಿಸ್ಕೊಂಡೆ. ಯಾರ್ ಕಾವೇರಿ?
ಆದ್ರೆ ಇಲ್ಲಿ ಯಾರು ಇಲ್ವಲ್ಲ. ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಾನು ಕೇಳಿಸ್ಕೊಂಡೆ ಯಜಮಾನ್ರಿಗೆ ನನ್ ಮದ್ವೆಯಿಂದಾನೆ ತುಂಬಾ ಅಪಾಯ ಇದೆ ಅನ್ಸುತ್ತೆ. ಅಯ್ಯೋ ಕಾವೇರಿ, ನಿನ್ಗೆ ಅಂಕಲ್ ಮೇಲಿರೋ ಹುಚ್ಚು ಪ್ರೀತಿಯಿಂದ ಹಾಗನ್ಸುತ್ತೆ. ಅಂಕಲ್ಗೆ ಏನೂ ಆಗಲ್ಲ, ನಾನು ಇದೀನಲ್ವ ಕಾವೇರಿ, ನಾನು ನೋಡ್ಕೋತೀನಿ. ನೀನು ಮದುವೆ ಬಗ್ಗೆ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ನಿನ್ ಮದುವೆಗೆ ಇನ್ವಿಟೇಷನ್ ಓದಿಸ್ಬೇಕು. ಹೋಗೋಣ ಬಾ. ವಕೀಲ್ ಸಾಹೇಬ್ರೆ, ನೀವ್ ಹೋಗಿ ನಾನು ಬರ್ತೀನಿ. ಸರಿ ಕಾವೇರಿ, ಬೇಗ ಬಾ. ಯಜಮಾನ್ರನ್ನ ಕಾಪಾಡ್ಬೇಕು ಅಂದ್ರೆ ಈ ಮದ್ವೆ ನಡಿಬಾರ್ದು. ನಾನೇನ್ ಮಾಡ್ಲಿ? ಶಿವ, ನಾವ್ ಅನ್ಕೊಂಡ್ ಹಾಗೆ ಕಾವೇರಿ ಮದ್ವೆನ ನಮ್ ಕೈಯರೇ ನಡೆಸ್ತಾ ಇರೋದು ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ಕಾವೇರಿ ಋಣನ ನಾವು ತೀರ್ಸಕ್ಕಾಗಲ್ವೇನೋ ಅನ್ನೋ ನೋವು ನನ್ನ ಮನಸ್ಸಿನ ಆಳದಲ್ಲಿ ಕಾಡ್ತಾ ಇತ್ತು. ಈಗ ನಾವು ಕಾವೇರಿಯಿಂದ ದತ್ತು ತಗೊಂಡು ನಮ್ಮ ಮಗುಗ್ ಮದ್ವೆ ಮಾಡೋ ಹಾಗೆ ಮಾಡಿದೀವಿ. ಕಾವೇರಿ ನಮ್ಮನೆ ಮಗಳಲ್ವಮ್ಮ. ಹೌದು ಶಿವ, ಇದೆಲ್ಲ ನಾರಾಯಣಮ್ಮನ್ ದಯೆ. ಕಾವೇರಿ ಜವಾಬ್ದಾರಿನ ಪೂರ್ತಿಯಾಗಿ ಪೃಥ್ವಿನೇ ತಗೊಂಡಿದ್ದಾನೆ. ಪೃಥ್ವಿ, ಕಾವೇರಿ ಮದ್ವೆಲಿ ಯಾವುದೇ ಸಮಸ್ಯೆ ಆಗದೆ, ಸಮಸ್ಯೆಗಳಾಗಿದ್ರು ನಮ್ವರೆಗೂ ತಗೊಂಡ್ ಬರ್ತೆ ಎಲ್ಲ ಜವಾಬ್ದಾರಿನ ನಿನ್ನ ಭುಜದ ಮೇಲೆ ಹಾಕೊಂಡಿದ್ಯಾ. ನಿನ್ನ ನೋಡ್ತಿದ್ರೆ ನನಗ್ ತುಂಬಾ ಹೆಮ್ಮೆ ಅನ್ಸುತ್ತಪ್ಪ. ಲಕ್ಷ್ಮಿ, ಇಂಥ ಶುಭ ಸಮಯದಲ್ಲಿ ನಿನ್ನ ಗಂಡ ತೇಜನೂ ಇಲ್ಲಿದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಅವ್ರಿಗೆ ಕೂಡ ಬರ್ಬೇಕು ಅಂತ ತುಂಬಾ ಆಸೆ ಇತ್ತಮ್ಮ. ಅವ್ರಿಗಿರೋ ವರ್ಕ್ ಪ್ರೆಷರ್ ಇಂದ ಬರಕ್ ಆಗಿಲ್ಲ. ಪೃಥ್ವಿ, ಕಲ್ಯಾಣಿ ಇದ್ದಿದ್ರೆ ನಿಂಗೂ ಕಲ್ಯಾಣಿಗೂ ಇದೇ ಮಂಟಪದಲ್ಲಿ ಕಾವೇರಿ ಮದುವೆ ಜೊತೆಗೆ ನಿಮ್ಮ ಮದುವೆನೂ ಮಾಡಿಸ್ಬಿಡ್ತಿದ್ದೆ. ಹಾಗಿದ್ರೆ ಮದುವೆ ಮುಹೂರ್ತದಷ್ಟರಲ್ಲಿ ಕಲ್ಯಾಣಿ ಮನೆಗೆ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಅಂಕಲ್. ಕೇಳ್ಕೊ ಪೃಥ್ವಿ, ಚೆನ್ನಾಗ್ ಕೇಳ್ಕೊ. ಕಲ್ಯಾಣಿಗೋಸ್ಕರ ಕಾಯ್ತಾ ಕಾಯ್ತಾ ಒಣಗೋಗಿರೋ ಬೆಂಡೆಕಾಯಿ ಆಗು. ಅವಾಗ ಕಲ್ಯಾಣಿನೇ ಅಲ್ಲ, ಯಾರು ನಿನ್ನ ಮದ್ವೆ ಆಗಲ್ಲ. ಯಾಕ್ ಮಯೂರಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಕಲ್ಯಾಣಿಗೋಸ್ಕರ ಪೂರ್ಣ ಮನಸ್ಸಿನಿಂದ ಕಾಯ್ತಿದ್ದಾನೆ. ಕಲ್ಯಾಣಿಗೋಸ್ಕರನೇ ತನ್ನ ಜೀವನನ ಮುಡುಪಿಟ್ಟಿದ್ದಾನೆ. ಅಂಥದ್ರಲ್ಲಿ ಕಲ್ಯಾಣಿ ಪೃಥ್ವಿನ್ ಯಾಕೆ ಮದ್ವೆ ಆಗಲ್ಲ? ಆದ್ರೂ ಮಹಾರಾಜನಂತ ಮನಸ್ಸಿರೋ ಪೃಥ್ವಿನ ಯಾರ್ ತಾನೇ ಬಿಟ್ಕೊಡ್ತಾರೆ? ಅದಕ್ಕೆ ತಾನೆ ನನ್ನ ಕೈಲೂ ಬಿಡಕ್ಕಾಗ್ತಿಲ್ಲ. ಆದ್ರೂ ಕಲ್ಯಾಣಿ ಬರ್ತಾಳೆ ಅಂತ ಹೀಗ ಆಕಾಶನ ನೋಡ್ತಾ ಕೂತ್ಕೊಂಡ್ರೆ ಈ ಮನೆಗ್ ಬಂದ್ಬಿಡೋದಿಕ್ಕೆ ಅವಳೇನೋ ಆಕಾಶದಲ್ಲಿರೋ ಗಾಳಿಪಟನ ಅಜ್ಜಿ. ಲಕ್ಷ್ಮಿ ಆಂಟಿ ಕೂಡ ಅವ್ರ ಮಗಂಗೆ ಸರಿಯಾದ ಟೈಮಿಗೆ ಮದ್ವೆ ಮಾಡ್ಬೇಕು, ತನ್ನ ಮೊಮ್ಮಗಳ ಜೊತೆ ಆಟಾಡ್ಬೇಕು ಅಂತ ಅವ್ರಿಗೂ ಅನ್ಸಲ್ವಾ? ಅದಕ್ಕೆ ನಂದೊಂದು ಐಡಿಯಾ ಇದೆ ಅಜ್ಜಿ. ಸ್ವಲ್ಪ ಟೈಮ್ ಲಿಮಿಟ್ ಇಟ್ಕೊಂಡು ಕಲ್ಯಾಣಿನ ಹುಡ್ಕೋಣ, ವೇಟ್ ಮಾಡೋಣ. ಆ ಟೈಮ್ ಲಿಮಿಟ್ ಆಗೋದ್ಮೇಲೆ ಪೃಥ್ವಿನ ನನಗ್ ಕೊಟ್ಟು ಮದ್ವೆ ಮಾಡಿ. ಏನಂತೀರಾ ಆಂಟಿ? ನೋಡ್ ಮಯೂರಿ, ಹಗ್ಲಿಗನ್ಸ್ ಕಾಣ್ಬೇಡ. ನಿರ್ಮಲವಾದ ಪ್ರೀತಿಗೆ ಆಪ್ಷನ್ಸ್ ಇರೋದಿಲ್ಲ. ನನ್ಗಿರೋ ಒಂದೇ ಆಪ್ಷನ್ ಅಂದ್ರೆ ಕಲ್ಯಾಣಿ ಮಾತ್ರ. ಪೃಥ್ವಿ ಪಕ್ಕ ಹೆಸರಾಗ್ಲಿ ಜೋಡಿ ಆಗ್ಲಿ ಕಲ್ಯಾಣಿ ಅಷ್ಟೇ. ನಿಜ. ಮಹಾದೇವಿ ಅಮ್ಮವ್ರೆ, ನಮಸ್ಕಾರ. ನಮಸ್ಕಾರ ನಂದನ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮ ಲಕ್ಷ್ಮಿ, ನವೀನ್ಗೆ ಚಿಕ್ಕಪ್ಪ ಆಗ್ಬೇಕು. ನಮಸ್ಕಾರ. ನಮ್ಗೆ ಹತ್ತಿರದ ಸಂಬಂಧ. ನಿಮ್ ಮನೇಲಿ ಮಾಡೋ ಮದ್ವೆ ಎಲ್ಲೋ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತೆ ಅನ್ಕೊಂಡಿದ್ದೆ. ಮನೇಲೆ ಮಾಡ್ತಿದ್ರಲ್ಲ, ಯಾಕೆ? ನಮ್ಮ ಮನೆಗಿಂತ ದೊಡ್ಡ ಕಲ್ಯಾಣ ಮಂಟಪ ಇನ್ನೆಲ್ಲಿರೋದಕ್ ಸಾಧ್ಯ? ಆದ್ರೂ ಮದ್ವೆ ಮಾಡಕ್ ಬೇಕಾಗಿರೋದು ಮಂಟಪ ಅಲ್ಲ, 2 ಮನಸ್ಸುಗಳು. ನವೀನ್, ಕಾವೇರಿ ತುಂಬಾ ಒಳ್ಳೆ ಮನಸ್ಸಿರೋ ಮಕ್ಕಳು. ಅದಕ್ಕೆ ನಮ್ಮನೇಲೆ ಕಾರ್ಯಕ್ರಮ ನಡೆಸ್ತಾ ಇದೀವಿ. ವರದಕ್ಷಿಣೆ ಏನ್ ಕೊಡ್ತಿದ್ದೀರಾ? ಹಣ ಹೇಳು, ಪರವಾಗಿಲ್ಲ. ನಮ್ಮ ಆಸ್ತಿಲಿ 20% ಅಂದ್ರೆ 200 ಎಕರೆ ಜಮೀನ್ ಕೊಡ್ಬೇಕು ಅಂತಿದೀವಿ.
ಅಂದ್ರೆ ಬಂಗಾರದಂತ ಹುಡುಗಿ ಜೊತೆಗೆ ಆಸ್ತಿ ಕೂಡ ತಗೊಂಡು ಹೋಗ್ತಿದ್ದಾನಂತಾಯ್ತು. ಬನ್ನಿ ಅಂಕಲ್, ಒಳಗಡೆ ಹೋಗೋಣ. ನಡೀರಿ. ಮಮ್ಮಿ, ನಾವ್ ಏನ್ ನಡೆಯತ್ತೆ ಅಂತ ಹೆದರ್ಕೊಂಡ್ವೋ ಅದೇ ನಡೀತಾ ಇದೆ. ಏನ್ ಹೇಳ್ತಾ ಇದೀಯ ಮಯೂರಿ? ಹೌದು ಮಮ್ಮಿ, ದೊಡ್ಡಪ್ಪ ಕಾವೇರಿ ಹೆಸರಿಗೆ 200 ಎಕರೆ ಬರೀತಾ ಇದಾರಂತ ಮಮ್ಮಿ. ಇನ್ಮೇಲೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ನಿರಕ್ಕೆ ನನ್ನ ಕೈಯಿಂದ ಆಗಲ್ಲ. ಶಿವದೇವನನ್ನ ಈಗಲೇ ಎತ್ಬಿಡ್ತೀನಿ. ಅಗ್ನಿದೇವ್, ಅವಸರ ಪಡ್ಬೇಡ. ಕೋಲ್ ಮುರಿಬಾರ್ದು, ಆದ್ರೆ ಹಾವು ಸಾಯ್ಬೇಕು. ಆವೇಶ ಪಟ್ರೆ ನಾವೇ ಸಿಕ್ಕಾಕೊಳ್ಳೋದು. ಆಮೇಲೆ ನಮ್ಮ ಕೆಲಸ ಮುಗಿಸೋದಕ್ಕೆ ಕಷ್ಟ ಆಗುತ್ತೆ. ಕರೆಕ್ಟಾಗಿ ಪ್ಲಾನ್ ಮಾಡಬೇಕು. ಮದುವೆ ಆಗೋವರೆಗೂ ವೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಮದುವೆ ಆಗೋಕ್ ಮುಂಚೆನೆ ನಿಮ್ ಭಾವನ್ಗೆ ಒಂದು ಮುಹೂರ್ತ ಇಟ್ಬಿಡ್ತೀನಿ. ಹೇಳಿ ಮೇಡಮ್. ಶೇಷು, ಒಂದು ಪ್ರಾಣ ತೆಗಿಬೇಕಿತ್ತು. ಎಲ್ಲಿ, ಯಾವಾಗ ಮೇಡಮ್? ಇವಾಗ್ಲೇ ಹೊರಟು ನಮ್ಮನೆ ಹತ್ರ ಬನ್ನಿ. ಮನೇಲೆ ಮಾಡ್ರಾ? ರಿಸ್ಕ್ ಆಗುತ್ತೇನ ಮೇಡಮ್? ರಿಸ್ಕ್ ಏನೂ ಆಗಲ್ಲ. ಮನೇಲಿ ಮದ್ವೆ ನಡೀತಾ ಇದೆ, ಯಾವ ಕಡೆ ನೋಡಿದ್ರು ಜನ ಇರ್ತಾರೆ. ಮದ್ವೆ ಕೆಲಸ ಮಾಡೋರ್ ಜೊತೆಗೆ ನೀವು ಸೇರ್ಕೊಂಡು ನಿಮ್ ಕೆಲ್ಸನ ಆರಾಮಾಗಿ ಮುಗಿಸಿ. ಅದಾದ್ಮೇಲೆ ಮದ್ವೆ ಕಾರ್ಯಕ್ರಮನೂ ಮುಗಿಸ್ಕೊಂಡು ಹೊರಡಿ. ಆಯ್ತು ಮೇಡಮ್. ಶೇಷು, ನಿಮ್ ಕೆಲ್ಸದಲ್ಲಿ ಯಾವುದೇ ಶೇಷನೂ ಉಳಿಬಾರ್ದು. ನಾನು ನೋಡ್ಕೋತೀನಿ ಮೇಡಮ್, ನಾನು ನೋಡ್ಕೋತೀನಿ. ಭಾವನವ್ರಿಗೆ ಮುಹೂರ್ತ ಇಟ್ಟಾಯ್ತು. 200 ಎಕರೆಗಳು ಮಾತ್ರ ಅಲ್ಲ, ನಮ್ ರಾಜ್ಮಹಲಿಂದ 2 ಸೆಂಟ್ ಭೂಮಿನೂ ಆ ಕಾವೇರಿಗೆ ಸಿಗೋದಕ್ ನಾನ್ ಬಿಡಲ್ಲ. ನೋಡ್ಕೊಂಡು ಸುಮ್ಮನಿದ್ದೀನಲ್ಲ ಅಂತ ಎಲ್ಲ ಅತಿಯಾಗಿ ಆಡ್ತಿದ್ದೀರಾ. ಇನ್ನ ಶಿವದೇವನ್ ಕತೆ ಮುಗೀತು. ಹೇಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮನೇಲಿ ಎಲ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಾರಾಯಣಮ್ಮ, ಚೆನ್ನಾಗಿದ್ದೀರಾ? ಅಂತೂ ಮಗಳು ಮದ್ವೆ ಮಾಡ್ತಿದ್ದೀರಾ? ಅಮ್ಮ, ಫೋಟೋ ತೆಗೆಯೋರು ಕರೀತಿದಾರಮ್ಮ. ಕಾವೇರಿ, ಹೋಗೋಣ ಬಾ, ಫೋಟೋ ತೆಗೆಸ್ಕೊಳ್ಳೋಣ. ಕಾವೇರಿ, ಹೋಗಮ್ಮ, ಫೋಟೋ ತೆಗೆಸ್ಕೊ. ಹೋಗು ಹೋಗು, ಬಾ ಬಾ ಬೇಗ. ಮದ್ವೆ ವಿಷಯ ಬಂದ್ರೆ ಕಾವೇರಿ ಭಯ ಪಡ್ತಿದ್ದಾಳೆ. ಆದ್ರೆ ಕಾವೇರಿಗ್ ಮದ್ವೆ ಮಾಡದೇ ಇದ್ರೆ ಅವಳಿಗೆ ಏನಾಗ್ಬಿಡುತ್ತೋ ಅಂತ ನನಗ್ ಭಯ ಆಗ್ತಾ ಇದೆ. ನಾರಾಯಣಮ್ಮ, ನೀನೇನ್ ಮಾಡ್ತಿದ್ಯಾ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ಎಲ್ಲ ಗೊತ್ತಲ್ವಾ? ನಿನ್ನ ಮಗಳ ಪ್ರಾಣ ಮಾತ್ರ ಪ್ರಾಣ, ಕಾವೇರಿ ಹೆತ್ತ ತಂದೆ ಪ್ರಾಣ ಪ್ರಾಣ ಅಲ್ವಾ? ಅಷ್ಟೇನಾ? ಹಾಗಂತ ನಾನ್ ಅನ್ಲಿಲ್ಲ. ನೋಡು ನಾರಾಯಣಮ್ಮ, ನಿನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂತ ನೀನ್ ಹೇಗ್ ಅನ್ಕೋತಿದ್ಯೋ, ತನ್ನ ತಂದೆನ ಕಾಪಾಡ್ಕೋಬೇಕು ಅಂತ ಅವಳು ಹಾಗ ಅನ್ಕೋತಿದ್ದಾಳೆ. ನಿನಗ್ ಗೊತ್ತು ಕಾವೇರಿ ತಂದೆ ಮೇಲೆ ಎಷ್ಟು ಸಲ ಹತ್ಯೆ ಪ್ರಯತ್ನ ನಡೆದಿದೆ ಅಂತ. ನೀನ್ ತುಂಬಾ ಒಳ್ಳೆಯವಳು ನಾರಾಯಣಮ್ಮ. ಅವ್ರ ಮಗಳನ್ನ ಅವ್ರಿಗೆ ದತ್ತು ಕೊಟ್ಟು ಏನೋ ದೊಡ್ಡ ಕೆಲಸ ಮಾಡ್ದ ಹಾಗೆ ಫೀಲ್ ಆಗ್ತಾ ಇದೀಯಾ? ಅವ್ರ ಮಗಳಿಗೋಸ್ಕರ ಅವ್ರು ಎಷ್ಟು ಪರಿತಪಿಸ್ತಿದ್ದಾರೆ ನೀನೇ ನೋಡ್ತಾ ಇದೀಯಾ.
ಅವ್ರನ್ನ ಹಾಗೆ ನೋಡಿ ಕೂಡ ನಿನಗೆ ಅವ್ರ ಮೇಲೆ ದಯೆ ಬರ್ಲಿಲ್ವಾ? ಯಜಮಾನ್ರೆ, ನೀವು ಹುಡುಕ್ತಿರೋ ಕಲ್ಯಾಣಿ ಈ ಕಾವೇರಿನೇ ಅಂತ ಹೇಳೋದಕ್ಕೆ ನಿನಗ್ ಮನಸ್ಸು ಬರ್ಲಿಲ್ವಾ?